ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ನಿಮಗೆ ಇವತ್ತು ತೋರ್ಸಕೊಟ್ಟಿರೋ ವಿಡಿಯೋ ಏನಪ್ಪ ಅಂದರೆ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ. ಯಾಕೆ ಈ ಬೆಟ್ಟದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ ಹೇಗೆ ಹೋಗಬೇಕು ಮತ್ತು ಎಷ್ಟು ದೂರ ಆಗುತ್ತೆ ಮತ್ತು ಇಲ್ಲಿಗೆ ಯಾವ ಡಿಸ್ಟ್ರಿಕಲ್ಲಿದೆ ಇದು ಮತ್ತು ಇದ್ರ ಮಹಿಮೆ ಏನು, ಅದ್ರ ಬಗ್ಗೆ ಎಲ್ಲ ಹೇಳೋಣ ಅಂತಲೇ ವಿಡಿಯೋ ಮಾಡಿದ್ದು. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಲೈಕ್ ಮಾಡಿಲ್ಲ, ಅವರೆಲ್ಲ ಒಂದು ಲೈಕ್ ಮಾಡಿಬಿಡಿ. ಸೊ ಬನ್ನಿ ನಾನು ಹೇಳ್ತೇನೆ ನೋಡಿ. ನಾವು ಬೆಂಗಳೂರಲ್ಲಿರೋಂಥ ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಮಾರ್ನಿಂಗು 9 ನಾವು ಅಲ್ಲಿ ಬಿಟ್ಟಿದ್ದು ಕೆಂಗೇರಿಯಲ್ಲಿ. ಯಾಕೆ ಅಂತಂದರೆ ಹೋಗೋಷ್ಟರಲ್ಲೇ 4-5 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು. ಈವ್ನಿಂಗ್ ಒಂದು 4 ಅಷ್ಟರೊಳಗಡೆ ಹೋಗುತ್ತೆ ಅಂತ ಹೇಳಿದ್ದು ನಮಗೆ. ಸೊ ಹಂಗಾಗ್ಬಿಟ್ಟು ನಾವು ಮಾರ್ನಿಂಗ್ ಒಂದು 9 10ಗೆ ಬಸ್ ಸ್ಟ್ಯಾಂಡಲ್ಲಿದ್ವಿ. ಸೊ 9 ಅಥವಾ 10 ಬಂದರೆ ನಿಮಗೆ 11 ಬಸ್ ಸಿಗುತ್ತೆ. ಅಲ್ಲಿಂದ ಡೈರೆಕ್ಟ್ ಬಸ್ ದೇವಸ್ಥಾನದ ಹತ್ರಕ್ಕೆ ಹೋಗುತ್ತೆ. ಸೊ ನೀವು 11 ಮೇಲ್ಗಡೆ ಬರ್ತೀರಂದರೆ ಮತ್ತೆ 11:30 12ಗೆ ಬಸ್ ಇರೋದು. ಸೊ ಬಸ್ ಕನ್ವೆನ್ಸ್ ನೋಡಿಕೊಂಡು ನೀವು ಹೊರಡ್ಬೋದಾಗುತ್ತೆ. ಕೆಂಗೇರಿಯಿಂದ ಬಸ್ ಹೊರಟಾಗ ಆಲ್ರೆಡಿ 11 ಆಗಿತ್ತು. ಸೊ ಅಲ್ಲಿಂದ ಹೊರಟಿದ ತಕ್ಷಣವೇ 1.5 ಅವರ್ ಎಲ್ಲಿ ಸ್ಟಾಪೇ ಕೊಡೋಲ್ಲ, ನಾನ್ ಸ್ಟಾಪ್. ಬಂದು ಮಧ್ಯದಲ್ಲಿ ಮದ್ದೂರಲ್ಲಿ 10 ಮಿನಿಟ್ಸು ಬ್ರೇಕ್ ಕೊಡ್ತಾರೆ ಕಾಫಿಗೆ ಅಥವಾ ಇದಕ್ಕೆ. ಸೊ ಎಲ್ಲರೂ ರೆಸ್ಟ್ ರೂಮ್ಗೆ ಹೋಗೋಕ್ಕೆ ಮಕ್ಕಳು ಮರಿ ಎಲ್ಲ ಇರ್ತಾರಲ್ವ. ಸೊ ಹಂಗಾಗ್ಬಿಟ್ಟು ಅವರೊಂದು 10 ನಿಮಿಷ ಅವ್ರು ಹೋಗ್ಬಿಟ್ಟು ಬರ್ಬೋದು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಟಾಯ್ಲೆಟ್ ರೂಮ್ಸು. ಸೊ ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಸಲ್ಲೂ ಎಲ್ಲ ಕಡೆಯೂ ಅವೈಲಬಲ್ ಇರುತ್ತೆ. ಬಟ್ ಮಕ್ಳಿಗೋಸ್ಕರನೇ ನೀವು ಕರ್ಕೊಂಡೋದ್ರೆ ಅಲ್ಲಲ್ಲಿ, ಯಾಕಂದರೆ 4-5 ಅವರ್ಸ್ ಅಂತಂದರೆ ಜರ್ನಿ, ಪಾಪ ಮಕ್ಕಳೆಲ್ಲ ಅಷ್ಟೊಂದು ಅವರ್ ಇರಲ್ಲ ಅಲ್ವಾ. ಸೊ ಹಂಗಾಗ್ಬಿಟ್ಟು 10 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ನಿಮ್ಮ ಮಕ್ಳದು ನೀವೆಲ್ಲ ಏನೇನು ಇದಿರುತ್ತೋ ಅದೆಲ್ಲ ಮುಗಿಸ್ಕೊಂಬರ್ಬೋದು. ಸೊ ಅಷ್ಟರೊಳಗಡೆ ಅಲ್ಲಿಂದ ನಾವು ಮದ್ದೂರಿಂದ ಹೊರಟ್ವಿ. ನೋಡಿ, ಇದೆಲ್ಲ ಮದ್ದೂರು ಬಸ್ ಸ್ಟ್ಯಾಂಡು ಹೇಗಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿಂದ ಸೆಕೆಂಡೇ ಬಸ್ ನಮ್ದು ನಿಂದಿರೋದು. ಸೊ ನೋಡ್ತಾ ಇದ್ದೀರಲ್ಲ ಹೇಗಿದೆ ಮದ್ದೂರು ಬಸ್ ಸ್ಟ್ಯಾಂಡ್ ಅಂತ. ಸೊ ಇಲ್ಲಿಂದ ನಾವು ಮತ್ತೆ ಈಗೇನಿಲ್ಲ ಅಂತಂದ್ರೂ ಈಗ ಆಲ್ರೆಡಿ 12:30 ಆಗಿದೆ. ಸೊ 12:30ಗೆ ಹೊರಟ್ರು ನಾವು 4:30 ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಈಗ ನೋಡೋಣ. ನೆಕ್ಸ್ಟು ನಾವು ಊಟಕ್ಕೆ ನಿಲ್ಸೋದೇನೆ ಕೊಳ್ಳೇಗಾಲದಲ್ಲಿ 1:30 ಊಟಕ್ಕೆ ಹಾಕಿದ್ದು. ನೋಡ್ತಾ ಇರ್ಬೋದು ನೀವು, ಇದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡು ಹೇಗಿದೆ ಅಂತ. ಇಲ್ಲಿಂದ ಊಟಕ್ಕೆ ಹಾಕಿದ್ರು. ಊಟಕ್ಕೆ ಬರೀ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಅವ್ರಿಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ತುಂಬ ಹೊತ್ತು ಕುತ್ಕೊಳಕ್ಕೂ ಆಗಲ್ಲ. ಸೊ ಅಲ್ಲಿಂದ ಕೊಳ್ಳೇಗಾಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಾಗಲೇ ನೋಡ್ತಾ ಇರ್ಬೋದು, ಫುಲ್ಲು ಘಾಟ್ ಸೆಕ್ಷನ್ನು. ಆ ಕಡೆಯಿಂದ ಹೊರಟ್ಮೇಲೆ ಯಾವ ಥರ ಇದೆ ಎಲ್ಲ ಬೆಟ್ಟಗಳು ಅಂತ ಫುಲ್ಲು ಆಲ್ಮೋಸ್ಟ್ ಅಲ್ಲೆಲ್ಲ ಕಾಡು. ಅಲ್ಲಿ ತುಂಬ ಮನೆಗಳೇ ಇಲ್ಲ, ತುಂಬ ಲಾಂಗ್ ದೂರ ಊರುಗಳಿರೋದು. ಸೊ ನೋಡಿ, ಎಲ್ಲರೂ ನೀವು ಅಷ್ಟು ದೂರದಿಂದ ನೋಡ್ತಾ ಇರ್ಬೋದು ವೆಕೇಷನ್ ಎಲ್ಲ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಅದು ಬೇರೆ ಮಳೆ ಬರೋ ಥರ ಆಗಿದೆ, ಎಲ್ಲ ಮೋಡ ಎಲ್ಲನೂ. ಸೊ ಹಂಗಾಗ್ಬಿಟ್ಟು ತಣ್ಣಗೆ ಗಾಳಿ ಬರ್ತಾಯಿದೆ. ಹೇಗಿದೆ ನೋಡ್ತಾ ಇದ್ರೇ ಕಣ್ಣಿಗೆಲ್ಲ ನೆಮ್ಮದಿ ಅನಿಸುತ್ತಾ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುತ್ತಲೂ ಮರ ಗಿಡಗಳು, ಹಚ್ಚ ಹಸ್ರಾಗಿ ಕಾಣಿಸೋಂಥ ಬೆಟ್ಟಗಳು ಹೇಗಿದೆ ನೋಡಿ. ಈ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಬೆಟ್ಟದ ಮೇಲ್ಗಡೆ ರೋಡ್ ಮಾಡಿರೋದು. ಸೊ ಹಂಗಾಗ್ಬಿಟ್ಟು ತುಂಬ ಮೇಲ್ಗಡೆ ಹೋಗೋವರೆಗೂ ಫುಲ್ಲು ಗಾಡ್ ಸೆಕ್ಷನು. ತುಂಬ ಒಂಥರ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಅದರಲ್ಲೂ ಬೆಳಗ್ಗೆ ಹೊತ್ತು ಸಡನ್ಲಿ ಆ ಥರ ನೋಡಿದ ತಕ್ಷಣವೇ ಒಂಥರ ಅಕಸ್ಮಾತಾಗಿ ಸ್ವಲ್ಪ ಮಿಸ್ ಆದ್ರೂ ತುಂಬ ಕಷ್ಟ ಆಗುತ್ತೆ. ಬಟ್ ಡ್ರೈವರ್ಗಳಿಗೆಲ್ಲನೂ ನಿಜವಾಗ್ಲೂ ಆ್ಯಕ್ಸೆಪ್ಟ್ ಹೇಳಬೇಕು. ಯಾಕಂತಂದರೆ ಅಂಥ ಘಾಟ್ ಸೆಕ್ಷನ್ಗಳಲ್ಲಿ ಎಷ್ಟು ನೀಟಾಗಿ ಬಸ್ಗಳು ಓಡಿಸ್ತಾರೆ ಅಂತಂದರೆ ನಿಜವಾಗ್ಲೂ ನಮ್ಮ ಜೀವ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಎಷ್ಟು ಇದು ಮಾಡಿದ್ರೂ ಸಾಲದು. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇನ್ನೂ ಸ್ಟಾರ್ಟಿಂಗಲ್ಲಿ ಇನ್ನೂ ಒಳಗಡೆ ಹೇಗಿದೆ ಗೊತ್ತಾ, ತುಂಬಾ ಡೌನ್ ಅಂದರೆ ಡೌನ್ ಇದೆ. ಸ್ವಲ್ಪ ಟರ್ನಲ್ಲೋ ಅಥವಾ ಏನೋ ಬೇರೆ ಕಡೆ ಏನೋ ಸ್ವಲ್ಪ ಇದು ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಅಪ್ಪಿದೆ ಅಂತ ರೋಡು. ಬೆಟ್ಟದ ಮೇಲೆ ಇದೆಲ್ಲ ಮಾಡಿರೋದು. ನೋಡಿ ಹಿಂದೆ ವೆಹಿಕಲ್ಸ್ ಬರೋದು ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಟರ್ನುಗಳು ಹೇಗಿದೆ ಅಂತಂದರೆ ಸಡನ್ಲಿ ಟರ್ನ್ ಮಾಡಿದಾಗ ಆಪೋಸಿಟ್ ವೆಹಿಕಲ್ಸ್ ಬಂದುಬಿಟ್ರೆ ಹೋಗೋಕ್ಕೂ ಜಾಗ ಇರೋಲ್ಲ, ಸ್ಪೀಡಲ್ಲಿ ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ. ಸೊ ಹಂಗಾಗ್ಬಿಟ್ಟು ಟರ್ನ್ ಬಂದಾಗೆಲ್ಲ ಪಾಪ ಆ ಬಸ್ಸವರು ಹಾರನ್ ಹೊಡಿತಾನೆ ಇರ್ತಾರೆ, ಆಪೋಸಿಟ್ ಬರೋರಿಗೆ ಗೊತ್ತಾಗಲಿ ಅಂದ್ಬಿಟ್ಟು. ಬಟ್ ಏನೇ ಓಡಿದ್ರೂ ಆಪೋಸಿಟ್ ಬರೋ ಗಾಡಿಗಳು ಕರೆಕ್ಟಾಗಿ ಬಂದರೆ ಅಂತೂ ಪರವಾಗಿಲ್ಲ. ಇಲ್ಲ ಅವ್ರು ಒಂದು ಸ್ವಲ್ಪ ಇದು ಮಿಸ್ ಮಾಡಿದ್ರು ಅಂತಂದರೆ 2 ವೆಹಿಕಲ್ಸು ಕೆಳಗಡೆ ಇರುತ್ತೆ. ನೋಡಿ ಹಿಂದೆ ಹೇಗಿದೆ ಅಂತ ವ್ಯೂ. ತುಂಬ ಘಾಟ್ ಸೆಕ್ಷನ್ನು. ಬಟ್ ನಾವು ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ.
ಹೇಗೆ ಅಂತಂದರೆ ಧರ್ಮಸ್ಥಳ ಬೇರೆ ಕಡೆ ಎಲ್ಲ ಘಾಟಿ ಹಾಕಿ ಹೋಗ್ತೀವಿ ನೋಡಿರಿ, ಅದಕ್ಕಿಂತ ತುಂಬಾನೇ ಘಾಟ್ ಸೆಕ್ಷನ್ಸು. ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತಂದರೆ ಮಾಮೂಲಿಯಾಗಿರುತ್ತೆ ಘಾಟ್ ಸೆಕ್ಷನ್ ಅಂತಂದರೆ ಮಾಮೂಲಿ ಸ್ವಲ್ಪ ಬ್ಯಾಂಗ್ಳೂರಿಂದ ಸ್ವಲ್ಪ ದೂರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಷ್ಟು ದೂರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಈ ಥರ ಇದೆ ಅಂತನೂ ಗೊತ್ತಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಹೇಗಿದೆ ಟರ್ನ್ಗಳು ಅಂತಂದರೆ, ಆಪೋಸಿಟ್ ಇರೋ ಇವ್ರಿಗೆ ಗೊತ್ತೇ ಆಗಲ್ಲ ಅದು ವೆಹಿಕಲ್ಸ್ ಆ ಕಡೆಯಿಂದ ಬರ್ತಾ ಇದೆ ಅಂತ. ಆರನ್ ಸಿಗ್ನಲ್ ಇಲ್ಲ ಅಂತಂದರೆ ನಿಜವಾಗ್ಲೂ ಆಪೋಸಿಟ್ ಬರೋರ್ಗೆ ಗೊತ್ತೇ ಆಗಲ್ಲ. ಯಾಕಂದರೆ ಡೌನಲ್ಲಿ ತುಂಬ ಟರ್ನ್ ಇರುತ್ತೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಗಿಡ ಮರ ಎಲ್ಲ ಬೆಳೆದಿರುತ್ತಲ್ಲ, ಹಂಗಾಗ್ಬಿಟ್ಟು ಆಪೋಸಿಟ್ ಬರೋ ಗಾಡಿಗಳು ಕಾಣಿಸೋದಿಲ್ಲ. ಸೊ ಹಂಗಾಗ್ಬಿಟ್ಟು ಪ್ರತಿ ಸಲ ಹೋಗೋ ಇದರಲ್ಲೆಲ್ಲನೂ ಹಾರನ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ನೋಡಿ ಹೇಗಿದೆ ಅಂತ. ನೀವೆಲ್ಲ ತುಂಬ ದೂರಗಳೇ ಹೋಗ್ತಾ ಇರ್ತಾರೆ ಎಲ್ಲನೂ ಈ ಥರನೆಲ್ಲ ಇದು ಮಾಡೋದಕ್ಕೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಷ್ಟು ಹಿಂಗೆ ಬಂದ್ಬಿಟ್ಟು ಟರ್ನ್ ಮಾಡ್ಕೊಬೇಕಾರೆ ಸ್ವಲ್ಪ ಸ್ಕಿಡ್ ಆದರೂ ಕೆಳಗಡೆ ಇರುತ್ತೆ ಗಾಡಿಗಳು. ನೋಡಿ ಹೇಗಿದೆ ಅಂತ. ಫುಲ್ಲು ಅಪ್ಪಲ್ಲಿ ಹೋಗಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿಗೆ ಕಾಲ್ನಡಿಗೆಯಲ್ಲೂ ಬರ್ತಾರಂತೆ ನಡ್ಕೊಂಡು. ಈ ತಿರುಪತಿ ಬೆಟ್ಟಕ್ಕೆ ಹೋಗ್ತಾರಲ್ವಾ, ಹಾಗೆ ಇದಕ್ಕೆ ಮೆಟ್ಲು ಮಾರ್ಗಗಳು ಇದೆ. ಕೆಲವೊಬ್ಬರು ಎಲ್ಲರೂ ನಡ್ಕೊಂಬರ್ತಾರಂತೆ ಸ್ವಲ್ಪ ಜನ. ಬಟ್ ಈಗ ನೋಡ್ತಾ ಇರ್ಬೋದು ಎಲ್ಲ ಮಳೆ ಬಂದುಬಿಟ್ಟಿದೆ, ನೀರೆಲ್ಲ ರೋಡಲ್ಲಿ ಹೇಗೆ ಹೋಗ್ತಾಯಿದೆ ಅಂತ. ಫುಲ್ಲು ಮಳೆ ಬಂದಾಗ ಫುಲ್ಲು ಮಣ್ಣೆಲ್ಲ ನೆಂದಿರುತ್ತೆ, ಕುಸಿಯೋಂಥ ಇದು ತುಂಬ ಇರುತ್ತೆ. ಬಟ್ ಆದ್ರೂ ಎಲ್ಲ ಕಲ್ಲೆಲ್ಲ ಹಾಕಿದಾರಲ್ಲ, ಹಾಗಾಗ್ಬಿಟ್ಟು ಅಷ್ಟೊಂದು ಬೇಗ ಏನು ಇದಾಗಲ್ಲ. ಯಾಕಂದರೆ ಮರ ಗಿಡಗಳೆಲ್ಲ ಇರೋದು ಗಟ್ಟಿಯಾಗಿ ನಿಂತಿರುತ್ತೆ ಅನಿಸುತ್ತೆ. ಬಟ್ ನೋಡ್ತಾ ಇರ್ಬೋದು ಕೆಳಗಡೆ ಹೇಗೆ ಕಾಣುತ್ತೆ ನೋಡಿ. ಆ ಬೆಟ್ಟ ನಾನು ಆಗಲೇ ತೋರಿಸ್ದೆ ನಿಮಗೆ. ಈಗ ನೋಡಿ ಎಷ್ಟು ಡೌನಲ್ಲಿ ಕಾಣ್ತಾ ಇದೆ ಅದೇ ಬೆಟ್ಟ. ಸೈಡಲ್ಲೆಲ್ಲ ತುಂಬ ಇದಿದೆ ನೋಡ್ತಾ ಇರ್ಬೋದು. ಈಗ ಇನ್ನೊಂದು ಟರ್ನಿಂಗ್ ತೋರಿಸ್ತೀನಿ ಬನ್ನಿ ನೋಡಿ. ಈ ಥರ ಟರ್ನುಗಳಲ್ಲಿ ಆಪೋಸಿಟ್ ವೆಹಿಕಲ್ಸ್ ಬಂದರೆ ಜಾಗನೇ ಇರಲ್ಲ ಹಿಂಗೆ ಟರ್ನ್ ಮಾಡ್ಕೊಳಕ್ಕೆ. ನೋಡಿ ಇದು ಫುಲ್ಲು ಲಾಸ್ಟ್ವರೆಗೂ ಎಂಡ್ವರೆಗೂ ಬಂದುಬಿಟ್ಟಿರ್ತಾರೆ ಟರ್ನ್ ಮಾಡ್ಕೋಬೇಕಾರೆ. ಸ್ವಲ್ಪ ಏನಾದರೂ ಪಕ್ಕಕ್ಕೆ ಏನಾದರೂ ಇನ್ನೊಂದು ಗಾಡಿ ಎಳೀತು ಅಂದರೆ ಕೆಳಗಡೆ ಇರ್ತವೆ ಬಸ್ಗಳು, ಗ್ಯಾರಂಟಿ ಕೆಳಗಡೆ ಬಿದ್ದರೆ ಒಂದು ಮೂಳೆ ಸಹ ಸಿಗಲ್ಲ, ಅಷ್ಟು ಡೌನಲ್ಲಿದೆ. ನೋಡ್ತಾ ಇದ್ರೆ ಹಂಗೆ ಮೈಯೆಲ್ಲ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ನಮಗಂತೂ. ಯಾವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಡ್ತೀವಪ್ಪ ಅನ್ನೋ ಅಷ್ಟು. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಇಷ್ಟು ಹೈಟಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರದು ನಾವು ಫಸ್ಟ್ ಟೈಮು. ಸೊ ಹಾಗಾಗಿದ್ರೆ ಪ್ರತಿ ಸಲ ಹೋಗೋರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ನಾವು ಹೋದ್ರೂ ಅಭ್ಯಾಸ ಆಗಿರುತ್ತೆ ಅನಿಸುತ್ತೆ. ನೋಡಿ ಈ ಕೆಳಗಡೆ ಹೇಗೆ ಕಾಣ್ತಾಯಿದೆ ಬೆಟ್ಟ, ಎಷ್ಟು ಡೌನಲ್ಲಿ ಕಾಣ್ತಾಯಿದೆ ಅಂತ ಕೆಳಗಡೆ ನೋಡಿ. ಬಟ್ ಅದು ತೋರ್ಸೋಕ್ಕಾಗಲ್ಲ, ಹಿಂಗೆ ಇದು ಮಾಡಿದ್ರೆ ಫೋನ್ ಹೊರ್ಟೋಗುತ್ತೆ. ನೋಡಿ ಆ ಮಣ್ಣಿನ ಕಾಣ್ತಿದೆಯಲ್ಲ, ಅದೆಲ್ಲ ನಡ್ಕೊಂಬರೋ ದಾರಿ ಮಾಡಿರೋದು. ಅಲ್ಲೆಲ್ಲ ಮೆಟ್ಲು ಹಾಕ್ಬಿಟ್ಟಿದ್ದಾರೆ ನಡ್ಕೊಂಬರೋರಿಗೆ ಅಂತಲೇ. ಸೊ ಹಂಗಾಗಿ ನಡ್ಕೊಂಬರೋರು ಸ್ವಲ್ಪ ಜನ ಹರಕೆ ಮಾಡ್ಕೊಂಡಿರೋರು ಆ ಥರದ್ದೆಲ್ಲ ಬರ್ತಾಯಿರ್ತಾರೆ. ಬಟ್ ಈ ದೇವ್ರ ವಿಶೇಷತೆ ಏನಪ್ಪ ಅಂತಂದರೆ, ಈ ದೇವ್ರಿಗೆ ಏನೇ ಅಂದ್ಕೊಂಡ್ರೂ ಆಲ್ಮೋಸ್ಟ್ ಅಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ತುಂಬ ಜನ ಹೋಗ್ತಾರೆ. ಯಾಕೆಂದರೆ ಇದು ನಿಯರ್ ಬೈ ತಮಿಳ್ನಾಡಿಗೆ ಎಲ್ಲ ಇರೋದ್ರಿಂದ ತುಂಬ ಆ ಕಡೆಯಿಂದ ಕರ್ನಾಟಕದವರು, ಆಂಧ್ರದವರು ಅವರೆಲ್ಲ ತುಂಬ ಜನ ಬರ್ತಾರಂತೆ ಆ ದೇವಸ್ಥಾನಕ್ಕೆ. ಅದಕ್ಕೆ ನೋಡಲೇಬೇಕು ಅಂತಂದ್ಬಿಟ್ಟೆ ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂದ್ಬಿಟ್ಟು ಹೊರಟಿದ್ದು. ಬಟ್ ಏನಪ್ಪ ಅಂತಂದರೆ ಇದಕ್ಕೆ ಜರ್ನಿ ತುಂಬ ಟೈಮ್ ಹಿಡಿಯೋದಂತೆ. ನೋಡಿ ಹೇಗೆ ಟರ್ನುಗಳಿದೆ ಅಂತ. ಬಟ್ ಈ ಟರ್ನುಗಳಲ್ಲಿ ಒಂದು ಲಾಭ ಏನಪ್ಪ ಅಂತಂದರೆ ಮಿರರ್ಗಳು ಅಳವಡಿಸ್ಬಿಟ್ಟಿದ್ದಾರೆ. ಆ ಮಿರರ್ ನೋಡಿ ಎಷ್ಟು ಡೌನಿಂದ ಕೆಲವೊಂದು ಬರುತ್ತೆ. ಈಗ ಬಸ್ ಡೌನಿಗೆ ಇಳಿತಿದೆಯಲ್ಲ, ಅದು ನಾವು ಇನ್ನೂ ಹೋಗ್ತಾ ಇರೋದು. ಬಟ್ ಆ ಡೌನಿಗೆ ಇಳಿತಿಲ್ಲ. ಬಟ್ ರೋಡ್ ಇರೋದೇ ಹಾಗೆ ಸ್ವಲ್ಪ ಒಂದೆರಡು 2 ಕಿಲೋಮೀಟರ್ಸ್ ಅಷ್ಟು ಡೌನ್ ಇದೆ. ನೋಡಿ ಹೇಗೆ ಕಾಣುತ್ತೆ ಅಂತ ಇದೆ ಅಷ್ಟೇನೆ. ಬಟ್ ಏನಪ್ಪ ಅಂತಂದರೆ ಈ ದೇವ್ರಿಗೆ ತುಂಬ ಜನ ಬರ್ತಾರೆ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ರೀಸನ್ಗೋಸ್ಕರನೇ. ಸೊ ನೋಡೋಣ ಬನ್ನಿ, ನಿಮಗೂ ಆ ದೇವಸ್ಥಾನನ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇಲ್ಲೆಲ್ಲ ಮರಗಳು ಹೇಗೆ ನಿಂತಿದೆ ಅಂದರೆ, ಹಾಗೂ ಮರಗಳೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲನೂ ರೋಡ್ ಮಾಡಿದ್ದಾರೆ. ಬಟ್ ಮರದ ಬೇರುಗಳು ಹೇಗೆ ಕಾಣುತ್ತಪ್ಪ ಅಂತಂದರೆ, ಅದು ಫುಲ್ಲು ಎಷ್ಟು ಟೈಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ದೊಡ್ಡ ದೊಡ್ಡ ಹಾವುಗಳು ಕಾಣಲ್ವ, ಆ ರೇಂಜಿಗೆ ಕಾಣ್ತಾ ಇರುತ್ತೆ ಹೊರಗಡೆ ಬಂದಿರೋ ಬೇರುಗಳೆಲ್ಲನೂ. ಅದನ್ನು ನೋಡಿದ್ರೇ ಒಂಥರ ಭಯ ಆಗುತ್ತೆ, ಎಷ್ಟು ಟೈಟಾಗಿ ನಿಂತ್ಕೊಂಡಿದೆ ಅಂತಂದ್ಬಿಟ್ಟು. ನೋಡಿ ಇದೆಲ್ಲ ಅಷ್ಟೇ, ಸುತ್ತಲೂ ಸ್ವಲ್ಪನೂ ಜಾಗ ಇಲ್ಲ ಪಕ್ಕದಲ್ಲಿ ಹೋಗೋಕ್ಕೆ. ಸ್ವಲ್ಪನೇ 2 ಬಸ್ಸು ಹೋಗ್ಬೋದು ಅಷ್ಟೇ. ಸೊ ಮಕ್ಕಳು ಮರಿ ಇರೋರು ಹೊರಗಡೆ ಕೈ ಇಟ್ಕೊಂಡು ಮಕ್ಕಳು ಅಥವಾ ತಲೆ ಇಟ್ಕೊಂಡು ಇರೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅಲ್ಲಿ ಜಾಗ ಸ್ವಲ್ಪ ಇರೋದ್ರಿಂದ ಸೈಡ್ಗೆ ಹೋಗೋಕ್ಕಾಗಲ್ಲ. ಸೈಡ್ಗೆ ಹೋದರೆ ಬಸ್ಗಳು ಕೆಳಗಡೆ ಫಾಲ್ ಆಗಿಬಿಡುತ್ತೆ ಅಂತ. ಸೊ ಆವಾಗ ಏನಪ್ಪ ಮಾಡಬೇಕು ಅಂದರೆ ಮಕ್ಕಳನ್ನ ತುಂಬ ಇದ್ರಲ್ಲಿ ನೋಡ್ಕೋಬೇಕು. ತಲೆ ಹೊರಗಡೆ ಇಡೋದು ಅಥವಾ ಕೈಗಳು ಹೊರಗಡೆ ಇಟ್ಟು ನೋಡಬೇಕು ಅನ್ನೋ ಖುಷಿಗೋಸ್ಕರ ಇದು ಮಾಡ್ತಾಯಿರ್ತಾರೆ. ಅದೇ ಟೈಮಲ್ಲಿ ಏನಾದ್ರು ಬಸ್ಸು ತುಂಬ ಹತ್ತಿರ ಬಂದುಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು ಬಸ್ಗಳಲ್ಲಿ
ನೋಡ್ಕೋಬೇಕು. ಯಾಕಂತಂದರೆ ಮಕ್ಳಿಗೆ ಗೊತ್ತಿರಲ್ಲಲ್ಲ ಪಾಪ, ಅವ್ರು ಕ್ಯೂರಿಯಾಸಿಟಿ ಮೇಲೆ ನೋಡೋಕ್ಕೆ ಅಂತ ಹೋಗ್ತಾರೆ. ಮತ್ತು ಆಪೋಸಿಟ್ ಬರೋ ಗಾಡಿಗಳನ್ನು ತುಂಬ ಫಾಸ್ಟಾಗಿ ಬರುತ್ತೆ, ಇರುತ್ತಲ್ಲ, ಸೊ ಹಂಗಾಗ್ಬಿಟ್ಟು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇನೆ. ಸ್ವಲ್ಪ ಏನಾದರೂ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ, ವಿಂಡೋಸಲ್ಲೂ ಕಾಣಿಸುತ್ತಲ್ಲ, ನೋಡ್ಬೋದು ಆರಾಮಾಗೇ. ಬಟ್ ಇಲ್ಲಿ ನೋಡ್ದಂಗೆ ನಿಜ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಔಟ್ಸೈಡ್ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ನೋಡೋ ವ್ಯೂಗಳಿಂದ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಬಟ್ ಹೋಗೋರಿಗೆ ಒಳ್ಳೆ ಸಜೆಷನ್. ಯಾಕಂದರೆ ಸಮ್ಮರಲ್ಲಿ ಮಕ್ಳಿಗೆಲ್ಲ ರಜೆ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಈಗ ಇನ್ನೂ ತುಂಬ ರಶ್ ಇದೆ ಬಸ್ಗಳೆಲ್ಲನೂ. ಯಾಕಂದರೆ ಮಾಮೂಲಿ ಟೈಮಲ್ಲಿ ಹೋದರೆ ಅಷ್ಟೊಂದು ರಶ್ ಇರಲ್ಲ ಅನ್ಕೋತೀನಿ. ಈಗೆಲ್ಲನೂ ಪಾಪ ಸ್ಟಾರ್ಟಿಂಗ್ಗಳಲ್ಲಿ ಅಷ್ಟಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ. ಸೊ ಲಾಸ್ಟಲ್ಲೆಲ್ಲನೂ ನೀವು ನೋಡ್ಬೋದು, ಇದೆಲ್ಲನೂ ನಡ್ಕೊಂಬರೋ ದಾರಿ ಅನಿಸುತ್ತೆ. ಸೊ ನೋಡಿ, ಏನಪ್ಪ ಅಂತಂದರೆ ಮಕ್ಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ಈ ವೆಕೇಷನಲ್ಲಿ ಹೋಗೋಕ್ಕೆಲ್ಲನೂ. ಈ ಥರ ವ್ಯೂಸಲ್ಲೆಲ್ಲನೂ ಇನ್ನೊಂದೇನಪ್ಪ ಇದು ಏನಂದರೆ, ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಎಲ್ಲ ಕಡೆನೂ ನೀಟಾಗಿ ಇಟ್ಟಿದ್ದಾರೆ ಕಲ್ಸ್ ಎಲ್ಲನೂ. ಯಾವುದೇ ವೆಹಿಕಲ್ ಇದು ಮಾಡಿದ್ರೂ ಸೈಡ್ಗೆ ಹೋಗ್ದಂಗೆನೆ, ಅದು ಬೆಸ್ಟು. ಇನ್ನೊಂದು ರೋಡು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ರೋಡ್ ಚೆನ್ನಾಗಿರೋದ್ರಿಂದ ತುಂಬ ಬೇಗನೆ ಹೋಗ್ಬೋದು. ಇನ್ನೊಂದು ಆ ಥರ ಏನೂ ಆಗೋದಿಲ್ಲ. ನೋಡಿ ಇಲ್ಲೆಲ್ಲ ಟರ್ನಿಂಗ್ ಹೇಗಿದೆ ಅಂತ. ಆಪೋಸಿಟ್ ವೆಹಿಕಲ್ಸ್ ಬಂದರೆ ಹಿಂಗೆ ಟರ್ನ್ ಆಗೋಕ್ಕೆ ಎರಡೇ ನಿಂತ್ಬೇಕಾಗುತ್ತಲ್ಲ, ಸೊ ಸ್ವಲ್ಪ ಮಿಸ್ ಆದರೂ ಕೆಳಗಡೆ ಇದಿರಲ್ಲ, ಅಷ್ಟು ಗ್ರಿಪ್ಪಲ್ಲಿ ಇದು ಇರುತ್ತೆ. ಬಟ್ ಬಸ್ಸೆಲ್ಲ ಓಡಿಸೋರಿಗೆ ತುಂಬಾ ಗ್ರೇಟ್ ಅವ್ರು ಹೇಳಬೇಕು ಅಂದರೆ. ಎಷ್ಟು ಸರಿ ಹೇಳಿದ್ರು ಸಾಕಾಗಲ್ಲ. ಬಟ್ ನೋಡಿ, ಇಲ್ಲಿ ಒಂದು ಮಿರರ್ ತೋರಿಸ್ತೀನಿ ರೀ. ಇಲ್ಲ ಮಿರರ್ ಇಲ್ಲ, ಮುಂದೆ ಇದೆ ಒಂದು ಮಿರರು, ನೋಡ್ಕೋಬೋದು ನೀವು ಒಂದು ವೀಡಿಯೋದಲ್ಲಿ. ಅದರೊಳಗಡೆ ಏನಪ್ಪ ಅಂತಂದರೆ, ಆ ಮಿರರ್ ಒಳಗಡೆ ಆಪೋಸಿಟ್ ಬರೋ ವೆಹಿಕಲ್ಸು ಕಾಣಿಸುತ್ತೆ ನೀಟಾಗಿ. ಸೊ ಅದು ಹಾಕಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಆ ಕಡೆ ಸೈಡಿಂದ ಬರೋರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ವೆಹಿಕಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಆರನ್ನು ನೋಡಿದ್ರು ಒಂದೊಂದು ಸತಿ ಕೇಳಿಸ್ತಾ ಇರ್ಬೋದು. ನೋಡಿ ಈ ಕಡೆ ಹೇಗಿದೆ ಅಂತ. ಇಲ್ಲಿ ಟರ್ನ್ ಆಗೋಗ್ಲೂ ನೋಡಿ ಹೇಗಿದೆ ಅಂತ. ಎಲ್ಲ ಮಳೆ ಬಂದುಬಿಟ್ಟಿದೆ ಅಲ್ಲ, ಸೊ ಹಂಗಾಗ್ಬಿಟ್ಟು ಒಂಥರ ಆಗಿಬಿಟ್ಟಿದೆ ಎಲ್ಲನೂ. ಬಟ್ ನಾವು ಅಲ್ಲಿಂದ ಹೊರಟು ಹತ್ತತ್ರ ಒಂದು 4 o'clock ಆಗಿತ್ತು ನಾವು ಹೋಗೋಷ್ಟರೊಳಗಡೆ. 4:30. ಇದು ಎಂಟ್ರಿ ಊರಿಂದನೇ ಹೋಗಬೇಕು. ಊರೊಳಗಡೆ ಎಂಟ್ರಿ ಆಗಿರೋದು. ನೋಡಿ ತುಂಬ ಮನೆಗಳಿಲ್ಲ, ಎಲ್ಲೆಲ್ಲೋ ಒಂದೊಂದು ಕೆಲವೊಂದು ಮನೆಗಳಿದ್ದಾವೆ ಅಷ್ಟೇ. ತುಂಬ ನಮ್ಮ ಕಡೆ ಎಲ್ಲ ಬೆಂಗಳೂರು ಸೈಡ್ ಇದ್ದಂಗೆ ಹತ್ತತ್ರ ಮನೆಗಳು ಆ ಥರ ಎಲ್ಲ ಇಲ್ಲ, ಎಲ್ಲೋ ಒಂದೊಂದು ಮನೆ ಇದೆ ಅಷ್ಟೇ. ನೋಡಿ ಈ ಕಡೆ ಎಲ್ಲ ತುಂಬ ಮಳೆ ಬರ್ತಾಯಿದೆ. ಸೊ ಹಂಗಾಗ್ಬಿಟ್ಟು ಬೆಟ್ಟ ಗುಡ್ಡಗಳೆಲ್ಲ ಇದೆಯಲ್ಲ, ಸೊ ಹಂಗಾಗಿ ನೋಡಿ ನಾವು ಬೆಳಗ್ಗೆ ಒಂದು 10:30 11 ಗಂಟೆಗೆ ಬಸ್ ಹತ್ತಿದ್ದು. ಬಸ್ ಸ್ಟಾರ್ಟ್ ಆಗಿದ್ದು 11 ಗಂಟೆಗೆ. ಸೊ 11 ಗಂಟೆಯಿಂದ 4 o'clock ಅಂತಂದರೆ 4:30 ಅಂತಂದರೆ ಒಂದು 5 hour ಜರ್ನಿ ಆಗಿದೆ. ಸೊ ವೆಹಿಕಲ್ಸಲ್ಲಿ ಬರೋರಿಗೆ ಇಲ್ಲಿಗೆಲ್ಲ 2 wheelersಲ್ಲಿ ಬರೋಕ್ಕಾಗಲ್ಲ. ಹಾಗೂ ಬರಬೇಕಂದ್ರೆ ಫ್ಯಾಮಿಲೀಸಿಗಿಂತನೂ ಬ್ಯಾಚುಲರ್ಸ್ ಬರೋದೇ ಜಾಸ್ತಿ. ಸೊ ಆಲ್ಮೋಸ್ಟಲ್ಲಿ ಎಲ್ಲರೂ ಕಾರಲ್ಲಿ ಅಥವಾ ಬಸ್ಸಲ್ಲಿ ಆ ಥರ ಬರೋದೇ ಸೇಫ್. ಯಾಕಂದರೆ ಈ ಥರ ಜಾಗದಲ್ಲೆಲ್ಲ 2 wheeler ಸೇಫ್ ಅಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಊರೊಳಗಡೆ ಎಂಟ್ರಿ ಆಗಿದ್ದು. ಇದೆಲ್ಲನೂ ಊರು ಹೇಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ದೇವಸ್ಥಾನ ಎಲ್ಲ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಲೆಂತ್ ಆಗಿಬಿಟ್ಟೆ, ನೋಡೋರ್ಗು ತುಂಬ ಇದಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಳಗಡೆ ಎಂಟ್ರೆನ್ಸ್ ಎಲ್ಲ ಹೇಗಿದೆ, ದೇವಸ್ಥಾನ ಹೇಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಪಾರ್ಟ್ 2 ಅಲ್ಲಿ ಎಲ್ಲರೂ ಪಾರ್ಟ್ 2 ನೋಡಿ. ಯಾಕಂದರೆ ದೇವಸ್ಥಾನ ಒಳಗಡೆ ಇದರ ಸೆಕೆಂಡಲ್ಲಿ ತೋರಿಸ್ತೀನಿ ನಾನು. ಇದೆಲ್ಲನೂ ದೇವಸ್ಥಾನ ಎಂಟ್ರಿ. ನಾವು ಇವಾಗ ಎಂಟ್ರಿ ಆದ್ವಲ್ಲ, ಇದು ಬಸ್ ಸ್ಟ್ಯಾಂಡ್ ಈ ಕಡೆ ಬರ್ತಾ ಇದೆ ನೋಡಿ. ಈ ಕಡೆ ಇರೋದು ಬಸ್ ಸ್ಟ್ಯಾಂಡು. ಡೈರೆಕ್ಟ್ ಬಸ್ಗಳೆಲ್ಲ ದೇವಸ್ಥಾನದ ಹತ್ರನೇ ಹೋಗಿ ಸ್ಟಾಪ್ ಕೊಡುತ್ತೆ. ಸೊ ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಬರ್ತಿದ್ದಂಗೆ ಡೈರೆಕ್ಟ್ ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬಿಡ್ತಾರೆ ನೋಡಿ. ಇದು ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೇಗಿದೆ, ಎಷ್ಟು ದೊಡ್ಡದಿದೆ ಅಂತ. ನೋಡಿ ಬರ್ತಿದ್ದಂಗೆ ಸ್ಟ್ಯಾಚ್ಯೂ ಕಾಣುತ್ತಲ್ಲ, ಇದು ದೇವಸ್ಥಾನದ ಸ್ಟ್ಯಾಚ್ಯೂ. ಫಸ್ಟ್ಗೆ ಬರ್ತಿದ್ದಂಗೆ ಎಂಟ್ರಿಯಲ್ಲೇನೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಇಲ್ಲಿಂದ ಒಳಗಡೆ ಹೋಗಬೇಕು ಫುಲ್ಲುನು, ಡೌನಿಗೆ ಹೋಗಿ ನೋಡಿ. ಇಲ್ಲೆಲ್ಲನೂ ರೂಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಬಟ್ ರೂಮ್ ಮಾಡ್ಕೊಂಡವ್ರು 1000, ಒಂದೊಂದು ರೂಮಿಗೆ 1000 ಎಲ್ಲ ಪೇ ಮಾಡಿಸ್ಕೊತಾರಂತ, ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಒಂದು ಸತಿ ಕೇಳೋಣ. ಇದೇ ಬಸ್ ಸ್ಟ್ಯಾಂಡು ನೋಡಿ. ಈಗ ಎಕ್ಸಾಕ್ಟು 4:40 ಆಗಿದೆ. ಅವ್ರು ಹೇಳಿದ್ದು 4:30 ಅಂತ. ಒಂದು 10 minutes ಲೇಟಾಗಿ ಕರ್ಕೊಂಬಂದಿದ್ದಾರೆ ಅಷ್ಟೇ. ಸೊ ಎಕ್ಸಾಕ್ಟ್ ಬ್ಯಾಂಗ್ಳೂರಿಂದ ಇಲ್ಲಿಗೆ 5 hours ಜರ್ನಿ ಅಂದ್ಕೊಳ್ಳಿ. ಬಟ್ ಮಿಡ್ಲಲ್ಲಿ 2 times ನಿಲ್ಲಿಸ್ತಾರಷ್ಟೇ, 2 ಹತ್ರ ಊಟಕ್ಕೊಂದು ಸರಿ, ಮಧ್ಯದಲ್ಲಿ ಒಂದು ಸತಿ, ಅಷ್ಟು ಬಿಟ್ಟರೆ
ಇನ್ನೆಲ್ಲಿ ನಿಲ್ಲಿಸೋದಿಲ್ಲ. ಸೊ ಹಂಗಾಗಿ ನಾನ್ ಸ್ಟಾಪ್ ಬಸ್ಸಿಗೆ ಹತ್ಕೊಂಡ್ರೆ ಅಷ್ಟೊಂದು ಟ್ರಾವೆಲ್ಲು ಅನಿಸಲ್ಲ. ನೀವು ಬೆಳಗ್ಗೆ ಬಂದು ಈವ್ನಿಂಗ್ ಒಳಗಡೆ ರಿಟರ್ನ್ ಆಗ್ತೀನಿ ಅನ್ನೋರು, ಬ್ಯಾಂಗ್ಳೂರಿಂದ ಬಂದು ರಿಟರ್ನ್ ಆಗಬೇಕು ಅನ್ನೋ ಐಡಿಯಾ ಇರೋರು ಮಾರ್ನಿಂಗ್ 5 o'clockಗೆ ಬಸ್ ಹತ್ತಿದ್ರೆ 12 o'clock ಅಷ್ಟೊತ್ತಿಗೆ ರೀಚ್ ಆಗ್ತೀರಾ. ಎಲ್ಲ ಮುಗಿಸ್ಕೊಂಡು ಮತ್ತೆ ನೀವು ರಿಟರ್ನ್ ಹೋಗ್ಬೋದು. 10 o'clockವರೆಗೂ ಬಸ್ಸೆಲ್ಲ ಅವೈಲಬಲ್ ಇದೆ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನೋಡಿ ಹೇಗಿದೆ ಅಂತ ಎಲ್ಲನೂ ಎಲ್ಲ ಸಾಮಾನುಗಳೆಲ್ಲ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೇವಸ್ಥಾನದ ಒಳಗಡೆ ಎಲ್ಲ ಹೇಗಿದೆ ವ್ಯೂ ಅಂತ ತೋರಿಸ್ತೇನೆ. ಇದೆಲ್ಲನೂ ಇನ್ನರ್ದು, ಇದೆಲ್ಲ ಔಟ್ ಸೈಡ್ ಇರೋದು. ಹೇಗಿದೆ ಇನ್ನೂ ದೇವಸ್ಥಾನದ ಒಳಗಡೆ ಹೋಗಿಲ್ಲ. ಇದೆಲ್ಲ ಔಟ್ ಸೈಡು ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೇಕಾರೆ ಇದೆಲ್ಲ ವೀಡಿಯೋಸು ನೋಡಿ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಲ್ವಾ. ಇವರೆಲ್ಲನೂ ಈ ಬುತ್ತಿ ಬಳ್ಕೊಂಡು ಬರ್ತಾರಲ್ಲ, ಅದು ಆಲ್ರೆಡಿ ದರ್ಶನ ಮಾಡ್ಕೊಂಡು ಬರ್ತಾರದು. ಈ ಕಡೆಯಿಂದ ಹೋಗ್ತಾರೆಲ್ಲನೂ ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿರೋದು. ಹಿಂಗಿದೆ ನೋಡಿ, ಇಲ್ಲಿಂದ ಎಂಟ್ರೆನ್ಸು ದೇವಸ್ಥಾನಕ್ಕೆ ಒಳಗಡೆಕ್ಕೆ. ಸೊ ಇಲ್ಲಿಂದ ನೆಕ್ಸ್ಟ್ ವೀಡಿಯೋ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ